ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ಇಲ್ಲಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೇಳಿದ್ರು ಕೂಡ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ. ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಆ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ನೋಡಿ, ಕಂಪ್ನಿ ಬಂದ್ಬಿಟ್ಟು ಸ್ಪ್ರಿಂಗ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ಇವರು ಆಪರೇಷನ್ ಸ್ಪೆಷಲಿಸ್ಟ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ರೋಲ್ಗೆ ಹೈರಿಂಗ್ ಮಾಡ್ತಿದ್ದಾರೆ. ಜಸ್ಟ್ 1 ಡೇ ಆಗಿದೆ ಇದು ಜಾಬ್ ಪೋಸ್ಟ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಇಲ್ಲಿ 0 to 3 year ಆಫ್ ಎಕ್ಸ್ಪೀರಿಯನ್ಸ್ ನ ಕೇಳಿದ್ದಾರೆ. ಮತ್ತೆ ಇಲ್ಲಿ 1 ವೇಕೆನ್ಸಿ ಅಂತ ಕೂಡ ಹೇಳಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್. ಇನ್ನು ಕೀ ಸ್ಕಿಲ್ಸ್ ನೋಡೋದಾದ್ರೆ ಟೈಪ್ ಸೆಟ್ಟಿಂಗು ಮತ್ತೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಮತ್ತೆ BPO ಸ್ಕಿಲ್ಸ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಟಿಕೆಟಿಂಗ್ ಟೂಲ್ಸ್ ಬಗ್ಗೆ ಮತ್ತು MS ಆಫೀಸ್ ಬಗ್ಗೆ, ಆಡಿಟಿಂಗ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ವಾಟ್ ವಿಲ್ ಯು ಡೂ, ನಾವೇನು ಮಾಡ್ತೀವಿ ಈ ರೋಲಲ್ಲಿ ಅಂತಂದರೆ, ವಿ ಆರ್ ಲುಕಿಂಗ್ ಫಾರ್ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ರಿಲೇಬಲ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಸ್ಪೆಷಲಿಸ್ಟ್ ಟು ಜಾಯ್ನ್ ಅವರ್ ಎಂಪ್ಲಾಯ್ಮೆಂಟ್ ವೆರಿಫಿಕೇಷನ್ ಟೀಮ್ ಅಂತ. ಅಂದರೆ ಅವ್ರ ಎಂಪ್ಲಾಯ್ಮೆಂಟ್ ವೆರಿಫಿಕೇಷನ್ ಟೀಮ್ಗೆ ಒಬ್ಬರು ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡೋರು ಬೇಕಾಗಿರುತ್ತೆ. ದಿಸ್ ರೋಲ್ ಇನ್ವಾಲ್ವ್ ಕಂಡಕ್ಟಿಂಗ್ ಎಂಡ್ ಟು ಎಂಡ್ ಎಂಪ್ಲಾಯ್ಮೆಂಟ್ ಬ್ಯಾಕ್ಗ್ರೌಂಡ್ ಚೆಕ್ ಟು ವ್ಯಾಲಿಡೇಟ್ ಕ್ಯಾಂಡಿಡೇಟ್ ಇನ್ಫಾರ್ಮೇಷನ್, ಮೇಂಟೈನ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಎನ್ಶೋರ್ ಟೈಮ್ಲಿ ಕಂಪ್ಲೀಷನ್ ಆಫ್ ವೆರಿಫಿಕೇಶನ್ ಆಫ್ ಟಾಸ್ಕ್ ಅಂತಂದರೆ, ಈಗ ಬಿಫೋರ್ ಒಂದು ಕಂಪ್ನಿಗೆ ಜಾಯ್ನ್ ಆಗೋಕ್ಕೂ ಮುಂಚೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಇದ್ದೇ ಇರುತ್ತೆ ಎಲ್ಲ ಕಂಪ್ನಿಯಲ್ಲೂ. ಅಂತಾರೆ ನಿಮ್ಮ ಆಧಾರ್ ಆಗಿರಲಿ, ಪಾನ್ ಆಗಿರಲಿ, ಬ್ಯಾಂಕ್ ಡೀಟೇಲ್ಸ್ ಆಗಿದ್ರೆ ಎಲ್ಲ ವೆರಿಫೈ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನಿಮ್ಮದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಜಾಬ್ ಆಗಿರುತ್ತೆ. ಆ ಎಂಪ್ಲಾಯ್ಮೆಂಟ್ ಅಂತಂದರೆ ಇವ್ರಿಗೆ ಬೇರೆಯವ್ರ ಕ್ಲೈಂಟ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಸಮ್ ಕಂಪ್ನಿಯವರು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ಗಂತಲೇ ಬೇರೆ ಕಂಪ್ನಿಗೆ ವಹಿಸಿರ್ತಾರೆ. ಇವರು ಅದೇ ಥರ ಬೇರೆ ಕಂಪ್ನಿಯವ್ರದ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡೋಕ್ಕೆ ಇವರು ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ. ಸೊ ನಮ್ದು ಇಲ್ಲಿ ನಾವು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಬೇಕಾಗಿರುತ್ತೆ. ದ ಐಡಿಯಲ್ ಕ್ಯಾಂಡಿಡೇಟ್ ವಿಲ್ ಬಿ ಆರ್ಗನೈಸ್, ಪ್ರೊಆಕ್ಟಿವ್ ಆ್ಯಂಡ್ ಥ್ರೈವ್ ಇನ್ ಫಾಸ್ಟ್ ಪೇಸ್ಡ್ ರಿಮೋಟ್ ಫಸ್ಟ್ ಎನ್ವಿರಾನ್ಮೆಂಟ್. ಇದೊಂದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಸೊ ನೀವು ಓಕೆ ಥರ ಇರಬೇಕು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಇನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ನಮಗೆ ಕೀ ರೆಸ್ಪಾನ್ಸಿಬಿಲಿಟೀಸ್ ಕಾಣಿಸುತ್ತೆ. ನೋಡಿ, ಕಂಡಕ್ಟ್ ಎಂಪ್ಲಾಯ್ಮೆಂಟ್ ವೆರಿಫಿಕೇಶನ್ ಥ್ರೂ ವೇರಿಯಸ್ ಚಾನಲ್, ಕಾಲ್ಸ್, ಇಮೇಲ್, ಥರ್ಡ್ ಪಾರ್ಟಿ ಪ್ಲಾಟ್ಫಾರ್ಮ್. ಆಲ್ಮೋಸ್ಟ್ ಇಮೇಲ್ ಮುಖಾಂತರನೇ ನಾವು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ತೀವಿ. ಅಂತಂದರೆ ನಿಮ್ದು ಯಾವ್ದಾರ ID ನ ವೆರಿಫೈ ಮಾಡೋಕ್ಕೂ ಮುಂಚೆ ಅಂತಂದರೆ ನೀವು ಹೇಳಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಇದೆ ಅನ್ನೋದು ವ್ಯಾಲಿಡೇಟ್ ಮಾಡೋಕ್ಕೋಸ್ಕರ. ಸೊ ಕಾಲ್ಸ್ ಅಥವಾ ಇಮೇಲಲ್ಲಿ ನೀವು ವೆರಿಫೈ ಮಾಡಬೇಕಾಗಿರುತ್ತೆ. ಲೈಸಿಂಗ್ ವಿತ್ HR ಡಿಪಾರ್ಟ್ಮೆಂಟ್, ರಿಪೋರ್ಟಿಂಗ್ ಮ್ಯಾನೇಜರ್ಸ್ ಆರ್ ಆರ್ಗನೈಜೇಷನ್ ಟು ವ್ಯಾಲಿಡೇಟ್ ಟೆನ್ಯೂರ್, ಡೆಸಿಗ್ನೇಷನ್, ಕಾಂಪನ್ಸೇಷನ್ ಆ್ಯಂಡ್ ರೀಸನ್ ಫಾರ್ ಎಕ್ಸಿಟ್ ಅಂತಂದರೆ ಅವರು ಬಿಫೋರ್ ಕಂಪ್ನಿಲಿ ಯಾಕೆ ಬಿಡ್ತಾ ಇದ್ದಾರೆ, ಈ ಕಂಪ್ನಿಲಿ ಏನು ಕಾಂಪನ್ಸೇಷನ್ ಇದೆ ಅನ್ನೋದೆಲ್ಲ ನೀವು ಒಂದ್ಸಲ ವೆರಿಫೈ ಮಾಡಬೇಕಾಗಿರುತ್ತೆ. ಸಮ್ ಟೈಮು ಆಫರ್ ಏನು ಹಳೆ ಕಂಪ್ನಿದು ಆಫರ್ ಲೆಟರ್ ಕೂಡ ಕೊಡಬೇಕಾಗಿರುತ್ತೆ. ಯಾಕೆಂದರೆ ನಮ್ಮದು ಹಳೆ ಕಂಪ್ನಿ ಸ್ಯಾಲ್ರಿ ಎಷ್ಟಿದೆ ಅನ್ನೋದೆಲ್ಲ ವೆರಿಫೈ ಮಾಡೋಕ್ಕೆ. ಮತ್ತು ರಿವ್ಯೂ ಆ್ಯಂಡ್ ವ್ಯಾಲಿಡೇಟ್ ಸಬ್ಮಿಟೆಡ್ ಡಾಕ್ಯುಮೆಂಟ್ಸ್ ಸಚ್ ಆಸ್ ಆಫರ್ ಲೆಟರ್, ರಿಲೀವಿಂಗ್ ಲೆಟರ್ ಆ್ಯಂಡ್ ಪೇ ಸ್ಲಿಪ್ಸ್. ಸೊ ಇದೆಲ್ಲ ನಾವು ಅವರೆಲ್ಲ ವ್ಯಾಲಿಡೇಟ್ ಮಾಡ್ತಾರೆ. ಮ್ಯಾಂಡೇಟರಿ ಇದು 3 months ಪೇ ಸ್ಲಿಪ್ ಕೊಡಲೇಬೇಕು. ಏನಾರ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಈ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಬೇಕಾಗಿರುತ್ತೆ ಕರೆಕ್ಟಾಗಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ವೆರಿಫಿಕೇಶನ್ ಔಟ್ಕಮ್ ಆನ್ ಇಂಟರ್ನಲ್ ಸಿಸ್ಟಮ್ ಟೂಲ್ ಟು ಅಕ್ಯುರೇಟ್ ಆ್ಯಂಡ್ ಪ್ರಾಂಪ್ಟ್ಲಿ ಅಂತಂದರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆದಮೇಲೆ ಆಫರ್ ಲೆಟರ್ ಬರೋದು. ಸೊ ವಿತಿನ್ ಈ ಟೈಮ್ ಪೀರಿಯಡಲ್ಲಿ ನಾವು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಬೇಕಾಗಿರುತ್ತೆ. ಮತ್ತು ಎಸ್ಕಿಲೇಟ್ ಡೆಸ್ಪೆರೆನ್ಸಿ, ರೆಡ್ ಫ್ಲಾಗ್ಸ್ ಆ್ಯಂಡ್ ಅನ್ರೆಸ್ಪಾನ್ಸಿವ್ ಅಂತಂದರೆ ಕ್ಯಾಂಡಿಡೇಟನ್ನು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಅಂದರೆ, ನೀವು ಕೇಳಿ ಡಾಕ್ಯುಮೆಂಟ್ ಕೊಡ್ತಿಲ್ಲ ಅಂತಂದರೆ, ಅಥವಾ ಏನಾರ ಮಿಸ್ ಮ್ಯಾಚ್ ಬರ್ತಿದೆ ಅಂತಂದರೆ, ಕಂಪ್ನಿ ಕೊಟ್ಟಿರೋ ಡಾಕ್ಯುಮೆಂಟ್ಸ್ಗೂ ಇವಾಗ ಕ್ಯಾಂಡಿಡೇಟ್ ಕೊಡ್ತಿರೋ ಡಾಕ್ಯುಮೆಂಟ್ಸ್ಗೂ ಏನೋ ಮಿಸ್ ಮ್ಯಾಚ್ ಬರ್ತಿದೆ ಅಂತಂದರೆ ನೀವು ಅದನ್ನ ಎಸ್ಕಿಲೇಟ್ ಮಾಡ್ಬೋದು. ಯಾರಿಗೆ ಅಂದರೆ ವೆರಿಫಿಕೇಷನ್ ಟು ಸೀನಿಯರ್ ಟೀಮ್ ಮೆಂಬರ್ ಆರ್ ಕ್ಲೈಂಟ್ ಆ್ಯಸ್ ಪರ್ SOP ಅಂತಂದರೆ ಅವ್ರು ಕೊಟ್ಟಿರೋ SOP ಪ್ರಕಾರ ನೀವೇನಾದ್ರು ಡಾಕ್ಯುಮೆಂಟ್ ವೆರಿಫೈ ಆಗಿಲ್ಲ ಅಂತಂದರೆ ನೀವು ಎಸ್ಕಿಲೇಟ್ ಮಾಡ್ಬೋದು. ಮತ್ತು ಮೇಂಟೈನ್ ಸ್ಟ್ರಾಂಗ್ ಫೋಕಸ್ ಆನ್ ಟ್ಯಾಟ್ ಅಂದರೆ ಟರ್ನ್ ಓವರ್ ಟೈಮ್ ಮತ್ತು ಕ್ವಾಲಿಟಿ ಬೆಂಚ್ ಮಾರ್ಕ್ ಅಂತಂದರೆ ವಿತಿನ್ ಆ ಟೈಮ್ ಪೀರಿಯಡಲ್ಲೇ ನಾವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಎಜುಕೇಷನ್ ಅಡ್ರೆಸ್ಸು, ID ಪ್ರೂಫು ಮತ್ತು ಎಂಡ್ ಟು ಎಂಡ್ ಕೇಸ್ ಕ್ಲೋಷರ್. ನಿಮ್ಗೊಂದು ಕೇಸ್ ಅಸೈನ್ ಆಗಿದೆ, ಇವಾಗ ನನ್ನ ಕೇಸ್ ಅಸೈನ್ ಆಗಿದ್ರೆ ಸೊ ನಂದು ಕಂಪ್ಲೀಟ್ ನಾವು ID ಪ್ರೂಫ್ ಎಲ್ಲ ಕರೆಕ್ಟಾಗಿದೆಯಾ, ನಾವು ಕೊಟ್ಟಿರೋ ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆ ಅಂತ ವೆರಿಫೈ ಮಾಡಬೇಕಾಗಿರುತ್ತೆ. ಮತ್ತು ಸಪೋರ್ಟ್ ಆಡಿಟ್ ರಿಕ್ವೈರ್ಮೆಂಟ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಪ್ರೋಸೆಸ್ ಇಂಪ್ರೂವ್ಮೆಂಟ್ ಇನಿಷಿಯೇಟಿವ್ ಅಂತ ಕೂಡ ಹೇಳಿದ್ದಾರೆ.
ಇನ್ನು ರಿಕ್ವೈರ್ಮೆಂಟ್ ನೋಡೋದಾದ್ರೆ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಅಂತ ಕೇಳಿದ್ದಾರೆ. ನೀವು ಯಾವ ಥರ ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. 0 to 3 ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆ. ಮತ್ತು ಫ್ರೆಷರ್ಸ್ ವಿತ್ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಅಪ್ಲೈ ಮಾಡ್ಬೋದು. ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಇಂಗ್ಲೀಷಲ್ಲಿ. ಮತ್ತು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಅಂತ ಹೇಳಿದರೆ, ಮತ್ತು ಮಲ್ಟಿ ಟಾಸ್ಕ್ ಆಗಿರಬೇಕು. ಮತ್ತು ಪ್ರೊಫಿಷಿಯನ್ಸಿ ಇನ್ MS ಆಫೀಸ್ ಮತ್ತು ಗೂಗಲ್ ಸ್ಯೂಟ್ಸ್ ಅಂತ ಅಂದರೆ ಡೇಟಾ ಎಂಟ್ರಿ ಮಾಡೋಕ್ಕೆಲ್ಲ ಅಂತಂದರೆ ಏನೇನು ಕರೆಕ್ಟ್ ಆಗಿದೆ, ಏನೇನು ಮಿಸ್ ಮ್ಯಾಚ್ ಆಗಿದೆ ಅನ್ನೋದೆಲ್ಲ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಮತ್ತು CRM ಟೂಲ್, ಟಿಕೆಟಿಂಗ್ ಟೂಲ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಪ್ರಿಫರ್ಡ್ ಕ್ವಾಲಿಟೀಸ್ ನೋಡೋದಾದ್ರೆ ಇಟ್ ಇಸ್ ನಾಟ್ ಮ್ಯಾಂಡೇಟರಿ, ಬಟ್ ಪ್ರಿಫರ್ ಕ್ವಾಲಿಟೀಸ್ ನೋಡೋದಾದ್ರೆ ಮತ್ತೆ ಇಲ್ಲಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮತ್ತು ರಿಕ್ರೂಟ್ಮೆಂಟ್ ಆಪರೇಷನ್ಸ್ ಬಗ್ಗೆ ನಾಲೆಡ್ಜ್ ಇದ್ರೆ ಬೆನಿಫಿಟೆಡ್. ಮತ್ತು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಬೇಕು ರಿಮೋಟ್ ಸೆಟಪ್ಪಲ್ಲಿ. ನಿಮ್ಗೆ ಏನಾದ್ರು BPOದಲ್ಲಿ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಬೆಸ್ಟ್ ಅಂತ ಹೇಳಿದ್ದಾರೆ. ಇಲ್ಲ ಗೂಗಲ್ ಸೂಟ್ಸ್, MS ಆಫೀಸ್ ಬಗ್ಗೆ ನಾಲೆಡ್ಜ್ ಇರಬೇಕು. ಇನ್ನು ಇದು ಇಂಡಸ್ಟ್ರಿ ಟೈಪ್ ನೋಡೋದಾದ್ರೆ ಮೆಡಿಕಲ್ ಡಿವೈಸ್ ಆ್ಯಂಡ್ ಎಕ್ವಿಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ಇಂಡಸ್ಟ್ರಿ ಟೈಪು ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆಪರೇಷನ್ ಆಗಿರುತ್ತೆ. ಇನ್ನು ಕಸ್ಟಮರ್ ಆನ್ಬೋರ್ಡಿಂಗ್ ನಾನ್ ವಾಯ್ಸ್ ರೋಲ್ ಇದು. ಸೊ ನಾನ್ ವಾಯ್ಸ್ ರೋಲು ಫುಲ್ ಟೈಮು ಪರ್ಮನೆಂಟ್, ಎನಿ ಗ್ರ್ಯಾಜುಯೇಟ್, ಎನಿ ಪೋಸ್ಟ್ ಗ್ರ್ಯಾಜುಯೇಟಿ ರೋಲ್ಗೆ ಅಪ್ಲೈ ಮಾಡ್ಬೋದು. ಸೊ ಇದೊಂದು ಹ್ಯೂಮನ್ ರಿಸೋರ್ಸ್ ಕಂಪ್ನಿ ಆಗಿರುತ್ತೆ. ಲೈಕ್ ಸ್ಯಾಸ್ ಅಂದರೆ ಸಾಫ್ಟ್ವೇರ್ ಅಸ್ ಎ ಅಪ್ಲಿಕೇಶನ್ ಥರ ಪ್ರೊವೈಡ್ ಮಾಡೋ ಕಂಪ್ನಿ ಇದು. ಸೊ ನಿಮ್ಗೇನೋ ಇಂಟ್ರೆಸ್ಟ್ ಇದೆ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಪ್ಲೈ ಅಂತ ಕೊಡಿ. ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿ ಅಪ್ಲೈ ನೌ ಅಂತ ಕೊಡಿ. ಲೈಕ್ ಪ್ರೊಸೀಡ್ ಅಂತ ಕೇಳ್ತಿದ್ದಾರೆ, ಪ್ರೊಸೀಡ್ ಅಂತ ಕೊಡಬೇಕು. ಸೊ ಪ್ರೊಸೀಡ್ ಅಂತ ಕೊಟ್ಟಾದ್ಮೇಲೆ ನೋಡಿ ಹಿಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ನಮಗೆ ತೋರಿಸುತ್ತೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ 0 to 3 ಇಯರ್ ಆಫ್ ಎಕ್ಸ್ಪೀರಿಯನ್ಸು. ನೀವು ಒಂದ್ಸಲ ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡಿಕೊಂಡು ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹಾಕ್ಬಿಟ್ಟು ಇಲ್ಲಿ ನೀವು ಡೀಟೇಲ್ಸ್ನ ಫಿಲ್ ಮಾಡಬೇಕು. ನಿಮ್ಮ ರೆಸ್ಯೂಮೆ ಹಾಕಬೇಕು, ಫಸ್ಟ್ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಹಾಕಬೇಕು. ನಿಮಗೇನೋ ಕರೆಂಟ್ ಜಾಬ್ ಇದ್ದರೆ ಹಾಕೊಳ್ಳಿ, ದೆನ್ ಮ್ಯಾಂಡೇಟರಿ ಅಲ್ಲ, ಸೊ ಸ್ಕಿಪ್ ಮಾಡ್ಕೋಬೋದು. ಸೊ ಲಿಂಕ್ಡ್ಇನ್ ಏನಾರ ಇದ್ರೆ ಹಾಕೊಳ್ಳಿ. ಇಲ್ಲೊಂದ್ಸಲ ರೆಸ್ಯೂಮೆನ ಬ್ರೌಸ್ ಮಾಡಿ ಅಟ್ಯಾಚ್ ಮಾಡಿ ಇಲ್ಲಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಬೇಕು. ಸೊ ಯಾರ್ಯಾರ್ದು ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆಗುತ್ತೆ ಅವ್ರಿಗೆ ಇವ್ರ ಕಡೆಯಿಂದ ಕಾಲ್ ಬರುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರ್ಯಾರು ಎಲಿಜಿಬಲ್ ಇದ್ದಾರಾ ಅವರೆಲ್ಲ ಈ ರೋಲ್ಗೆ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.